ಕಟ್ಟಕಡೆಯ ರಾಶಿ ಮೀನರಾಶಿಗೆ 2025ರ ವರ್ಷ ಭವಿಷ್ಯ ಹೇಗಿದೆ? ಇನ್ನು ರಾಹು ಮೇ 18ನೇ ತಾರೀಕು ಜನ್ಮದಿಂದ 12ನೇ ಮನೆಗೆ ಹೋಗ್ತಾ ಇದ್ದಾರೆ. ಇನ್ನು ಕೇತು ಗ್ರಹ ಈ ಒಂದು ರಾಶಿಗೆ 7ರಿಂದ 6ಕ್ಕೆ ಬರ್ತಾ ಇರ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ನೋಡೋಕೆ ಹೋದಾಗ ಗುರುಬಲ ಇರೋದಿಲ್ಲ. ಗುರುಬಲ ಈ ರಾಶಿಯವರಿಗೆ ಕಡಿಮೆ ಇರುತ್ತೆ. ಇದರಲ್ಲಿ ನೋಡೋಕೆ ಹೋದಾಗ ಆರ್ಥಿಕವಾಗಿ ಪ್ರಗತಿ ಇದೆ, ಕೆಲಸ ಕಾರ್ಯಗಳಲ್ಲಿ ಪರಿಪೂರ್ಣ ಆಗುತ್ತೆ. ಲಾಸ್ಟ್ ಇಯರ್ ನಿಮ್ಮ ಎಲ್ಲ ಯೋಜನೆಗಳು ಫೈಲೂರ್ ಆಗಿದೆ, ಈ ವರ್ಷ ಸಕ್ಸಸ್ ಆಗುತ್ತೆ. ನೀವು ಸಂಕಲ್ಪಗಳು ಈಡೇರುತ್ತೆ, ಆದಾಯದಲ್ಲಿ ಈಡೇರಿಕೆ ಇದೆ, ಕುಟುಂಬದಲ್ಲಿ ಸಹಕಾರ ಇದೆ, ಮಕ್ಕಳಿಂದ ಶುಭ ಫಲ ಇರ್ತಕ್ಕಂಥದ್ದು, ಶುಭ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ, ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ, ಸಮಾಜದಲ್ಲಿ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ವಾಹನ ಯೋಗ ತುಂಬ ಚೆನ್ನಾಗಿದೆ. ಹಾಗೆ ಅವಿವಾಹಿತರಿಗೆ ವಿವಾಹ ವಿಷಯಗಳಲ್ಲಿ ಈಗಾಗಲೇ ಸೆಟ್ ಆಗಿದೆ ಅಥವಾ ಮುಂದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಎಲ್ಲ ಅರ್ಧಂಬರ್ಧ ಇತ್ತು, ಇದು ಕೂಡ ಕಂಪ್ಲೀಟ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮಾನಸಿಕವಾಗಿ ಅದೊಂದು 1 ತಿಂಗಳು 2 ತಿಂಗಳು ನಿಮ್ಮನ್ನು ಹಿಂಡತಕ್ಕಂಥ ಸಾಧ್ಯತೆ ಕೂಡ ಮಾಡುತ್ತೆ. ಪೂರ್ವಿಕರ ಆಸ್ತಿಯ ವಿಷಯದಲ್ಲಿ ನೀವೇ ಒಂದು ನಿರ್ಧಾರಕ್ಕೆ ಬರಬೇಕು. ಸ್ವಲ್ಪ ಹಠ ಮಾಡೋಕ್ಕೆ ಹೋದರೆ ಅದು ಆಗೋದಿಲ್ಲ, ಅದು ಪೋಸ್ಟ್ಪೋನ್ ಆಗುತ್ತೆ. ಹಾಗೆ ಅಡಿಕೆ ವ್ಯಾಪಾರಿಗಳಿಗೆ ಈ ವರ್ಷದಲ್ಲಿ ಮೀನರಾಶಿಯವರಿಗೆ ತುಂಬ ಚೆನ್ನಾಗಿರುತ್ತೆ. ಒಣ ಕೊಬ್ಬರಿ ಮಾಡ್ತಾರೆ ನೋಡಿ, ಒಣ ಕೊಬ್ಬರಿ, ತೆಂಗಿನಕಾಯಿ, ಅಡಿಕೆ ತೆಂಗಿನಕಾಯಿ ನೋಡಿ, ಇವೆರಡು ಹತ್ರ ಎಷ್ಟು ಸಾಮ್ಯತೆ ಇದೆ, ಅವ್ರಿಗೆ ಒಳ್ಳೆಯದಾಗುತ್ತೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ ತುಂಬಾ ಒಳ್ಳೆಯದಾಗುತ್ತೆ. ಮಕ್ಕಳ ವಿಷಯದಲ್ಲೂ ಕೂಡ ವಿದೇಶ ಅಥವಾ ಉನ್ನತ ವ್ಯಾಸಂಗಕ್ಕಾಗಿ ಪ್ರಯತ್ನ ಪಡ್ತಕ್ಕಂಥದ್ದು ಮಹಿಳೆಯರಿಗೆ ಇದು ಗುರುವಿನ ಮನೆ ಆಗಿರೋದ್ರಿಂದ ಬಂಗಾರದ ಅಡ ಇಟ್ಟಿದ್ದೀರಾ, ಸಾಲಕ್ಕಾಗಿ ಎಲ್ಲೋ ಇಟ್ಟಿದ್ದೀರಾ, ಅದು ವಾಪಸ್ ಬಿಡಿಸ್ಕೋತೀರಾ, ಸಾಲ ತೀರುತ್ತೆ, ಕೆಲಸ ಕಾರ್ಯಗಳಲ್ಲಿ ಜಯ ಆಗುತ್ತೆ, ಮಹಿಳೆಯರಿಗೆ ಪ್ರಗತಿ ಇರುತ್ತೆ. ಸ್ವಲ್ಪ ಮಹಿಳೆಯರು ಇಲ್ಲಿ ರಾಹು ಬರ್ತಾ ಇದ್ದಾನೆ, ಶನಿ ಬರ್ತಾನೆ, ಕೋಪತಾಪಗಳಿಂದ ಮುಕ್ತರಾಗಿರಿ, ಸ್ವಲ್ಪ ಹುಷಾರಾಗಿರಿ, ಆಲೋಚನೆಗೆ ಚೆನ್ನಾಗಿರಲಿ. ಕಾನೂನು ತೊಡಕುಗಳಿಂದ ಆಚೆ ಬರ್ತೀರಾ, ಕಾನೂನು ತೊಡಕುಗಳಿಂದ ಆಚೆ ಬರ್ತೀವಿ. ಹಾಗೆ ಸಾಲ ಮಂಜೂರಿ ಆಗುತ್ತೆ, ಒಂದೇನಾದರೂ ಮನೆ ಕಟ್ಕೊಳ್ಳೋಕ್ಕೆ, ಸೈಟ್ ತಗೊಳ್ಳೋಕ್ಕೆ ತುಂಬಾ ಒಳ್ಳೆಯದಾಗುತ್ತೆ. ಆರೋಗ್ಯ ಹೇಗಿರುತ್ತೆ? ಆರೋಗ್ಯದ ವಿಷಯದಲ್ಲಿ ನಿಮಗೆ ಅಂತಹ ಕೆಟ್ಟ ಪರಿಸ್ಥಿತಿ ಉಲ್ಬಣ ಆಗೋಕ್ಕೆ ಸಾಧ್ಯನೇ ಇಲ್ಲ. ಕೆಟ್ಟ ದೋಷಗಳು ಕೂಡ ಈ ರಾಶಿಯವರಿಗೆ ಇಲ್ಲ. ಪರಿಹಾರ ಅಂದರೆ ಸ್ವರ್ಣಾಕರ್ಷಣ ಕಾಲಭೈರವನ ಸ್ಮರಣೆ ಮಂತ್ರವನ್ನು ಹೇಳ್ಕೋಬೇಕಾಗಿರುತ್ತೆ. ಪರಿಹಾರ ಮಂತ್ರ ನಾವು ಸಾಮಾನ್ಯವಾಗಿ ಸ್ವರ್ಣಾಕರ್ಷಣ ಕಾಲಭೈರವ ಮಂತ್ರ, ಓಂ ನಮೋ ಭಗವತೆ ಸ್ವರ್ಣಾಕರ್ಷಣ ಭೈರವಾಯ ಧನಧಾನ್ಯ ವೃದ್ಧಿಕರಾಯ ಶೀಘ್ರಮೇ ಧನಂ ಧಾನ್ಯಂ ಸ್ವರ್ಣಂ ದೇಹಿ ದೇಹಿ ವಸ್ಯ ವಸ್ಯ ಕುರುಕುರು ಸ್ವಾಹ. ಈ ಮಂತ್ರವನ್ನು ಅಟ್ಲೀಸ್ಟ್ ದಿನಕ್ಕೆ ಒಂದ್ಸಾರಿ ಹೇಳ್ಕೊಂಡಾಗ ಶುಭ ಆಗುತ್ತೆ, ಒಳ್ಳೆಯದಾಗುತ್ತೆ. ಆದಾಯ ಮತ್ತು ಖರ್ಚು. ಆದಾಯ 8 ಆದಾಯ, ಅದು ನಾನಾ ಮೂಲಗಳಿಂದ ಅಂತ ಹೇಳುತ್ತೆ. ನಾನಾ ಮೂಲಗಳಿಂದ 8 ಆದಾಯ ಬರುತ್ತೆ. ಇನ್ನು ಖರ್ಚು ನೋಡೋಕೆ ಹೋದಾಗ ಕೇವಲ 6 ಬರುತ್ತೆ. ಹಾಗಾಗಿ ಆದಾಯ ಚೆನ್ನಾಗಿದೆ, ಅದೃಷ್ಟನೂ ಚೆನ್ನಾಗಿದೆ. ಈ ಸ್ವರ್ಣಾಕರ್ಷಣ ಕಾಲಭೈರವ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ.